ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ ದ್ವಾರಕೀಶ್. ಕರ್ನಾಟಕದ ಕುಳ್ಳ ಎಂದೇ ಖ್ಯಾತರಾಗಿರುವ ಬಂಗಲ್ ಶ್ಯಾಮರಾವ್ ದ್ವಾರಕನಾಥ್ ಅವರು ಏಪ್ರಿಲ್ 16ರಂದು ಹೃದಯಾಘಾತದಿಂದ ನಿಧನರಾದರು. ಇಂದು ಬೆಳಿಗ್ಗೆ 7 ಗಂಟೆಗೆ ಎದ್ದು ಟೀ ಕುಡಿದು 9 ಗಂಟೆಗೆ ಎಬ್ಬಿಸಲು ಹೇಳಿದ್ದರು ಮಗನಿಗೆ. ಮಗನು 9 ಗಂಟೆ ನಂತರ ಬಂದು ಎಬ್ಬಿಸಲು ಹೋದಾಗ ಯಾವುದೇ ಪ್ರತಿಕ್ರಿಯೆ ತೋರಿರಲಿಲ್ಲ ದ್ವಾರಕೀಶ್. ಕೂಡಲೇ ವೈದ್ಯರನ್ನು ಕರೆದು ತಪಾಸಣೆ ನಡೆಸಿದರು. ವೈದ್ಯರು ಬಂದು ನೋಡಿದ ಮೇಲೆ ಅವರು ನಿಧನರಾಗಿದ್ದಾರೆಂದು ದೃಢಪಡಿಸಿದರು. 1942ರ ಆಗಸ್ಟ್ 19ರಂದು ಜನಿಸಿದ ದ್ವಾರಕೀಶ್ ಅವರು ತಮ್ಮ ಬಾಲ್ಯವನ್ನು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಕಳೆದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಾರದಾ ವಿಲಾಸ ಮತ್ತು ಬನುಮಯ್ಯ ಅವರ ಶಾಲೆಯಲ್ಲಿ ಪಡೆದರು. ನಂತರ CPC ಪಾಲಿಟೆಕ್ನಿಕ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾವನ್ನು ಪಡೆದರು. ಅವರ ಸಹೋದರನೊಂದಿಗೆ ಅವರು ಆಟೋಮೋಟಿವ್ ಬಿಡಿ ಭಾಗಗಳ ವ್ಯಾಪಾರದಲ್ಲಿ ತೊಡಗಿದವರು. ಮೈಸೂರಿನ ಗಾಂಧಿ ಚೌಕದಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಅನ್ನು ಸ್ಥಾಪಿಸಿದರು. ಆದಾಗ್ಯೂ ಅವರ ನಟನೆಯ ಉತ್ಸಾಹವು ಚಿತ್ರರಂಗದಲ್ಲಿ ಅವಕಾಶಗಳನ್ನು ಹುಡುಕಲು ಕಾರಣವಾಯಿತು. ಅವರ ತಾಯಿಯ ಚಿಕ್ಕಪ್ಪ ಹೆಸರಾಂತ ಸಿನಿಮಾ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ ಅವರಿಂದ ಉತ್ತೇಜಿತರಾದ ದ್ವಾರಕೀಶ್ ಅವರು 1963ರಲ್ಲಿ ಆಹಾರದಿಂದ ನಟನೆಗೆ ಬಂದರು. 1966ರಲ್ಲಿ ದ್ವಾರಕೀಶ್ ಅವರು ತುಂಗಾ ಪಿಕ್ಚರ್ಸ್ ಬ್ಯಾನರ್ನಡಿಯಲ್ಲಿ ಇನ್ನಿಬ್ಬರು ಸೇರಿ ಮಮತೆಯ ಬಂಧನ ಚಿತ್ರವನ್ನು ನಿರ್ಮಿಸಿದರು. ಅವರ ಮೊದಲ ಸ್ವತಂತ್ರ ನಿರ್ಮಾಣ 1969ರಲ್ಲಿ ಬಿಡುಗಡೆಯಾದ ಮೇಯರ್ ಮುತ್ತಣ್ಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ನಟಿಸಿದ್ದು. ಈ ಚಿತ್ರದ ನಂತರ ದ್ವಾರಕೀಶ್ ಅವರು ಮುಂದಿನ 2 ದಶಕಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಾಕ್ಸ್ ಆಫೀಸ್ ಹಿಟ್ಗಳ ಸರಣಿಯನ್ನು ಕೊಡುಗೆಯಾಗಿ ನೀಡಿದವರು. ದ್ವಾರಕೀಶ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಳ್ಳ ಕುಳ್ಳ, ಗುರು ಶಿಷ್ಯರು, ರಾಯರು ಬಂದರು ಮಾವನ ಮನೆಗೆ ಮತ್ತು ಕಿಟ್ಟುಪುಟ್ಟು ಮುಂತಾದ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ಅವರು ಬೇರೆಯಾಗಿದ್ದರು. ಕೊನೆಗೆ ಅವರು ಆಪ್ತಮಿತ್ರ ಚಿತ್ರದಿಂದ ರಾಜಿ ಮಾಡಿಕೊಂಡವರು. ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು.